ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಜೀತಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಮುಂದೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಗಾಡಿಯವ್ರದ್ದು ಓನರ್ದು ಅಂದರೆ ಈ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ. ಇದು ಸ್ಕ್ರೀನ್ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬಿಡಿ ವೀಕ್ಷಕರೇ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿದು ಒಂದು 8 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು, ಒಂದು RC ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಓಕೆನಾ? ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಜೀತು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ, ಗಾಡಿ ಎಲ್ಲಿದೆ, ರೇಟ್ ಎಷ್ಟು ಅಂತ ಎಲ್ಲ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ಬರ್ತಿರೋದು ನಂಬರ್ ನೋಡಿ, ಓನರ್ ನಂಬರ್ ಅಂತ ರೆಡ್ ಕಲರಲ್ಲಿ. ನೀವು ಈ ಕಾಣಿಸ್ತಿರೋ ನಂಬರಿಗೆ ಕರೆ ಮಾಡಿದರೆ ಅದು ಈ ಗಾಡಿಯವ್ರದ್ದು ಡೈರೆಕ್ಟ್ ಓನರ್ ನಂಬರೇ ಆಗಿರುತ್ತೆ. ನೀವು ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ನಮ್ಮದೊಂದು ಗಾಡಿ ಯೂಟ್ಯೂಬಿಗೆ ಬಿಟ್ಟಿದ್ದೀವಿ ವಾಟ್ಸಪ್. ಅದೇ ಯಾವುದು ಮಹೇಂದ್ರ ಜೀತು ಅಲ್ಲ? ಹೌದು ಸರ್. ಓಕೆ, ಮಾಡಲ್ ಎಷ್ಟದೆ? 15 ಮಾಡಲ್ ಸರ್. ಓನರ್ ಎಷ್ಟಾಗಿದ್ದಾರೆ? ಓನರ್ ಸೆಕೆಂಡ್ ಓನರ್ ಆಗಿದೆ. ಈಗ ಸೆಕೆಂಡ್ ಓನರ್ ನಿಮ್ಮ ಹೆಸರಲ್ಲಿ ಇದೆಯಾ? ಹಾಂ, ಹೌದು ಸರ್. ಓಕೆ, ಗಾಡಿ ಎಷ್ಟು ರನ್ ಆಗಿದೆ? ರನ್ನಿಂಗ್ ಅಂದ್ರೆ 1 ಲಕ್ಷದ ಚಿಲ್ಲರೆ ಆಗಿದೆ ಸರ್. ಓಕೆ ಓಕೆ. ಈಗ FC ಇನ್ಸೂರೆನ್ಸು ಎಲ್ಲಿ ಮಟ್ಟ ಇದೆ? ಮುಗಿದಿ ಸರ್ ಅದು. 2 ಮುಗಿದಿದಾವ? ಹಾಂ, 2 ಮುಗಿದವು. ಒಂದು ಇರ್ಬೇಕು ಸರ್, ಒಂದಂತ ಮುಗ್ದೈತೆ ನೋಡಿ ಸರ್. ಈಗ ಅಕಸ್ಮಾತ್ ರನ್ನಿಂಗ್ ಇಲ್ಲಾಂದ್ರೆ ನೀವು ರನ್ನಿಂಗ್ ಮಾಡಿಕೊಟ್ರಾ? ರನ್ನಿಂಗ್ ಹೇಳ್ಬಿಡಿ ಸರ್, ಅವರು ತಾವು ಮಾಡ್ಕೊಳಲ್ಲ ಸರ್. ತಗೊಳ್ಳೋರೆ ಮಾಡ್ಕೊಬೋದಾ? ಹಾಂ. ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ? ಇಲ್ಲ ಸರ್. ಗಾಡಿ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಸೂಪರ್ ಆಗಿದೆ ಸರ್, ನೋಡಿ ತಗೊಳ್ಳ ಅವರು. ಎಲ್ಲ ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್. ಹಾಂ, ಪ್ಲಾಟ್ಫಾರಮ್ ತೊಟ್ಟಿ ರೆಸ್ಟ್ ಬಂದಿರೋದು ಆ ಥರ ಏನಾದರೂ ಇದೆಯಾ? ಏನು ಸರ್? ಪ್ಲಾಟ್ಫಾರಮ್ 30 ತುಕ್ಕಿಡಿದ್ರೆ ಅದು ಟಿಂಕರಿಂಗ್ ಏನಾದರೂ ಕೆಲಸ? ಇಲ್ಲ, ಬಾಡಿ ಒಂದು ಬಾಡಿ ಆಟ ತುಕ್ಕಡೈತೆ ನೋಡಿ ಸರ್. ಬಾಡಿಗೆ ಬೀಳುತ್ತೆ ಹಿಂದಿಂದ ಬಾಡಿ ಐತಲ್ಲ ಸರ್. ಹಾಂ, ಅದು ಅಷ್ಟೇ ಟಿಂಕ್ರಿಂಗ್, ಒಂದು ಸ್ವಲ್ಪ ಟಿಂಕ್ರಿಂಗ್ ಐತೆ ಸರ್. ಹಾಂ ಹಾಂ ಹಾಂ. ಒಳಗಡೆ ಕ್ಯಾಬಿನೆಲ್ಲ ನೀಟಾಗಿದೆಯಾ? ಎಲ್ಲ ನೀಟ್ ಐತೆ ಸರ್. ಮ್ಯಾಲೆ ಒಂದು ಕ್ಯಾರಿಯರ್ದು ಒಂದು ರಾಡ್ ಕಟ್ ಐತೆ ಸರ್, ಅದು ಬೇಕಾದ್ರೆ ನಾವು ವೆಲ್ಡಿಂಗ್ ಮಾಡಿ ಕೊಡ್ತೀವಿ. ಸರಿ ಸರಿ. ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? 7% ಅದ ಸರ್. 4 7 17? ಅದು 7 ½ % ಅದ ನೋಡಿ ಸರ್. ಅರ್ಧ ಆಗಿರ್ತದೆ ಸರ್. ಓಕೆ ಓಕೆ, ಆಯ್ತು. ಎಲ್ಲಿರೋದು ಗಾಡಿ? ಗಂಗಾವತಿ ಸರ್. ಗಂಗಾವತಿ ಹತ್ರ ಹಳ್ಳಿ ಆಗೋಲಿ ಅಂತ. ಗಂಗಾವತಿ? ಗಂಗಾವತಿ, ಹೌದು ಸರ್. ಹಾಂ, ಗಂಗಾವತಿ ಹತ್ರ ಹಳ್ಳಿನಾ? ಹಳ್ಳಿ ಆಗೋಲಿ ಅಂತ. ಏನು ಹೇಳ್ತಾರೆ ರೇಟು? ರೇಟು 2.27 ಸರ. ನೋಡಿ ಬಂದರೆ ಒಂದು 10-15 ಸಾವಿರ ಕಮ್ಮಿ ಕೊಡೋದು. 2.20 ಹೇಳ್ತೀರಾ? ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ ಸರ್. ಸರಿ ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ನೋಡಿ ಸರ್. ಸರಿ, ಆಯ್ತು.